ವೀಕ್ಷಕರಿಗೆಲ್ಲರಿಗೂ ಕೂಡ ಭಾಷಂ ಲೋಕಕ್ಕೆ ಹಾರ್ದಿಕ ಸ್ವಾಗತ. ನಾನು ಪಳ್ಳತರ್ಕ ಶಶಿಧರ ಭಟ್. ಇವತ್ತು ಏನು ಹೇಳುವುದಕ್ಕೆ ಬಂದಿದ್ದೇನೆ ಅಂತ ಕೇಳಿದರೆ, ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಈ ಸಮಾಜಕ್ಕೆ ಒಂದು ಭದ್ರ ಬುನಾದಿ ಅಂತ ಕೇಳಿದರೆ ಒಂದು ಕುಟುಂಬ ವ್ಯವಸ್ಥೆ. ಒಂದು ಕುಟುಂಬ ಅಂತ ಆಗಬೇಕಿದ್ರೆ ವಿವಾಹ ಎನ್ನುವಂಥದ್ದು ಆಗಬೇಕು. ಈ ಮೊದಲ ವಿವಾಹ ಎಲ್ಲಿಂದ ಪ್ರಾರಂಭ ಆಯಿತು, ಮೊದಲ ದಂಪತಿಗಳು ಯಾರು, ಈ ವಿವಾಹ ಪದ್ಧತಿ ಎನ್ನುವಂಥದ್ದು ಇದೇ ರೀತಿ ಇತ್ತೆ, ಇದರ ಪ್ರಾರಂಭ ಎಲ್ಲಿಂದ ಆಯಿತು, ಇತ್ಯಾದಿ ವಿಚಾರಗಳನ್ನು ನಮ್ಮ ಪುರಾಣಗಳ ಮುಖಾಂತರ ನಾವು ವಿಷಯಗಳನ್ನು ತಿಳಿದುಕೊಂಡು ಬರುವ. ನಮ್ಮ ಸನಾತನ ಧರ್ಮದಲ್ಲಿ ಈ ಭೂಮಿಯ ಮೇಲಿನ ಮೊದಲ ಮಾನವ ದಂಪತಿಗಳು ಯಾರು ಎಂಬ ಪ್ರಶ್ನೆಗೆ ಭಾಗವತದಲ್ಲಿ ಈ ರೀತಿ ಇದೆ. ಸ್ವಯಂಭುವ ಮನು ಮತ್ತು ಶತರೂಪರೇ ಈ ಮೊದಲ ಮಾನವ ದಂಪತಿಗಳು ಎಂಬುವಂಥದ್ದನ್ನು ಉಲ್ಲೇಖಿಸಿದ್ದಾರೆ. ಯಸ್ತು ತತ್ರ ಪುಮಾನ್ಸೋಭೂನ್ ಮನುಸ್ವಾಯಂಭುವ ಸ್ವರಾಟ್ ಸ್ತ್ರೀಯಾಸೀಚ್ಛತರೂಪಾಖ್ಯ ಮಹಿಷ್ಯಸ್ಯ ಮಹಾತ್ಮನಃ. ಅಂದರೆ ಬ್ರಹ್ಮದೇವರು ತನ್ನ ದೇಹವನ್ನು 2 ಭಾಗಗಳಾಗಿ ವಿಭಜಿಸಿದರು. ಒಂದು ಭಾಗದಿಂದ ಪುರುಷ ಅಂದರೆ ಸ್ವಯಂಭುವ ಮನು, ಮತ್ತೊಂದು ಭಾಗದಿಂದ ಸ್ತ್ರೀ ಅಂದರೆ ಶತರೂಪ ಪ್ರಕಟರಾದರು. ನಂತರ ಬ್ರಹ್ಮದೇವರು ಅವರಿಗೆ ಧರ್ಮಪೂರ್ವಕವಾಗಿ ಗೃಹಸ್ಥಾಶ್ರಮವನ್ನು ಆಚರಿಸಿ ಸಂತಾನವನ್ನು ವೃದ್ಧಿಗೊಳಿಸುವಂತೆ ಆಜ್ಞಾಪಿಸಿದರು. ಬ್ರಹ್ಮನ ಆಜ್ಞೆಯನ್ನು ಪಾಲಿಸಿದ ಸ್ವಯಂಭುವ ಮನು ಮತ್ತು ಶತರೂಪ ಗೃಹಸ್ಥ ಜೀವನವನ್ನು ಆರಂಭಿಸಿದರು. ಇವರಿಂದಲೇ ಮಾನವ ಕುಲ ವಿಸ್ತಾರವಾಯಿತು. ಆದ್ದರಿಂದಲೇ ಈ ಸ್ವಯಂಭುವ ಮನುವಿನಿಂದಲೇ ನಾವು ಇಂದು ಮಾನವರು ಅಥವಾ ಮನುಷ್ಯರು ಎಂದು ಕರೆಯಲ್ಪಡುತ್ತೇವೆ. ಈ ದಂಪತಿಗಳಿಗೆ ಜನಿಸಿದಂತಹ ಮಕ್ಕಳಿಗೆ ಮದುವೆ ಮಾಡಲು ವಧೂವರರು ಬೇರೆ ಎಲ್ಲಿಂದ ಬಂದರು ಎಂಬಂತಹ ಪ್ರಶ್ನೆ ಉದ್ಭವಿಸುವಂತಹದ್ದು ಸಹಜ. ಬ್ರಹ್ಮನಿಂದ ಕೇವಲ ಮನು ಮತ್ತು ಶತರೂಪರು ಮಾತ್ರ ಸೃಷ್ಟಿಯಾದದ್ದಲ್ಲ, ಅನೇಕ ಪ್ರಜಾಪತಿಗಳು ಮತ್ತು ಅವರ ವಂಶಗಳೂ ಸೃಷ್ಟಿಯಾದವು. ಮನು ಶತರೂಪರ ಪುತ್ರಿಯರು ಇತರ ಪ್ರಜಾಪತಿಗಳನ್ನು ಮತ್ತು ಋಷಿಗಳನ್ನು ವಿವಾಹವಾದರು. ಹೀಗೆ ವಂಶವು ವೃದ್ಧಿಯಾಯಿತು. ಹೀಗೆ ಸ್ವಯಂಭುವ ಮನು ಮತ್ತು ಶತರೂಪರಿಂದ ಮಾನವ ಕುಲ ವಿಸ್ತಾರಗೊಂಡಿತು. ಕಾಲಕ್ರಮೇಣ ಸಮಾಜದಲ್ಲಿ ವಿವಾಹಕ್ಕೆ ಸಂಬಂಧಿಸಿದಂತಹ ನಿಯಮಗಳು ಮುಸುಕಾಗುತ್ತಾ ಹೋಯಿತು. ಕಟ್ಟುನಿಟ್ಟಿನ ನಿಯಮಗಳು ಇರಲಿಲ್ಲ. ಈ ವಿಚಾರವನ್ನು ಮಹಾಭಾರತದ ಆದಿಪರ್ವದಲ್ಲಿ ಪಾಂಡುರಾಜನು ಕುಂತಿಗೆ ಆ ಕಾಲದ ಸಾಮಾಜಿಕ ಪದ್ಧತಿಯನ್ನು ವಿವರಿಸುತ್ತಾ ಹೀಗೆ ಹೇಳುತ್ತಾನೆ. ಅನಾವೃತ ಸ್ತ್ರೀಯ ಆಸನ್ ಕಾಮಚಾರ ವಿಹಾರಿಣ್ಯಃ ಸ್ವತಂತ್ರಾಶ್ಚಾರುಹಾಸಿನ್ಯೋ ಯಥಾ ಕಾಮ ಪ್ರಚಾರಿಣ್ಯಃ. ಅಂದರೆ ಆ ಕಾಲದಲ್ಲಿ ಸ್ತ್ರೀ ಪುರುಷರಿಗೆ ಇಂದಿನ ರೀತಿಯ ವಿವಾಹ ಬಂಧನಗಳು ಕಟ್ಟುನಿಟ್ಟಾಗಿ ಇರಲಿಲ್ಲ. ತಮ್ಮ ಇಚ್ಛೆಯಂತೆ ಜೀವನ ನಡೆಸುವ ಪದ್ಧತಿ ಕೆಲವು ಕಡೆ ಪ್ರಚಲಿತವಾಗಿತ್ತು. ಈ ಪದ್ಧತಿಗೆ ಮಹತ್ವದ ತಿರುವು ನೀಡಿದವರೇ ಉದ್ದಾಲಕ ಮಹರ್ಷಿಯ ಪುತ್ರನಾದ ಶ್ವೇತಕೇತು. ಒಂದು ದಿನ ಶ್ವೇತಕೇತು ತನ್ನ ತಂದೆ ಉದ್ದಾಲಕ ಮತ್ತು ತಾಯಿಯ ಜೊತೆ ಕುಳಿತಿದ್ದಾಗ ಆಶ್ರಮಕ್ಕೆ ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬರುತ್ತಾನೆ. ಆತನಿಗೆ ಆಶ್ರಮದ ನಿಯಮದಂತೆ ಆತಿಥ್ಯವು ದೊರೆಯುತ್ತದೆ. ಅಲ್ಲಿ ಆತ ಎಲ್ಲರೊಂದಿಗೂ ಪರಿಚಯ ಮಾಡಿಕೊಂಡು ಸ್ವಲ್ಪ ದಿನ ಆಶ್ರಮದಲ್ಲಿ ತಂಗುತ್ತಾನೆ. ಆ ಬ್ರಾಹ್ಮಣನು ಹೊರಡುವಾಗ ಶ್ವೇತಕೇತುವಿನ ತಾಯಿಯ ಬಳಿ ಬಂದು ನನ್ನೊಂದಿಗೆ ಬಾ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ. ಆಕೆ ಕೂಡ ಅಂದಿನ ಸಮಾಜದ ಮುಕ್ತ ಪದ್ಧತಿಯಂತೆ ಆತನ ಪರಿಚಯವಿದ್ದ ಕಾರಣ ಸಹಜವಾಗಿ ಆತನೊಂದಿಗೆ ಒಲವು ತೋರಿಕೊಂಡು ಹೊರಡಲು ಸಿದ್ಧಳಾಗುತ್ತಾಳೆ. ಇದನ್ನು ಕಂಡಾಗ ಯುವಕ ಶ್ವೇತಕೇತುವಿಗೆ ಕೋಪ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೆತ್ತ ತಾಯಿಯನ್ನು ತನ್ನ ಕಣ್ಣೆದುರೇ ಮತ್ತೊಬ್ಬರು ಕರೆದೊಯ್ಯುವುದನ್ನು ಕಂಡು ಆತನಿಗೆ ತೀವ್ರ ಕೋಪವೊಂದು ತಡೆಯುತ್ತಾನೆ. ಆಗ ತಂದೆಯಾದ ಉದ್ದಾಲಕನು ಮಗನ ಈ ಆಕ್ರೋಶವನ್ನು ಕಂಡು ಈ ರೀತಿ ಹೇಳುತ್ತಾರೆ. ಮಾತಾತ ಕೋಪಂ ಕಾರ್ಷಿಸ್ತ್ವಮೇಷ ಧರ್ಮ ಸನಾತನಃ ಅನಾವೃತಾ ಹಿ ಸರ್ವೇಷಾಂ ವರ್ಣಾನಾಂ ಅಂಗನಾ ಭುವಿ ಯಥಾ ಗಾವಸ್ಥಿತಾಸ್ತಾತ ಸ್ವೇ ಸ್ವೇ ವರ್ಣೆ ತಥಾ ಪ್ರಜಾಃ.
ಅಂದರೆ ಮಗನೇ, ಕೋಪ ಮಾಡಿಕೊಳ್ಳಬೇಡ. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಿರುವ ಸಹಜ ಪದ್ಧತಿ. ಭೂಮಿಯ ಮೇಲಿನ ಹಸುಗಳು ಹೇಗೆ ಮುಕ್ತವಾಗಿ ಬದುಕುತ್ತವೆಯೋ ಹಾಗೆಯೇ ಮನುಷ್ಯರು ಮುಕ್ತ ಬಾಂಧವ್ಯದಲ್ಲಿ ಬದುಕುತ್ತಾರೆ. ಇಲ್ಲಿ ಯಾರೂ ಯಾರ ಸ್ವತ್ತೂ ಅಲ್ಲ. ಆದರೆ ಶ್ವೇತಕೇತು ಈ ವಾದವನ್ನು ಒಪ್ಪಲಿಲ್ಲ. ಪ್ರಾಣಿಗಳಿಗೂ ಬುದ್ಧಿ ಇರುವ ಮನುಷ್ಯರಿಗೂ ವ್ಯತ್ಯಾಸವಿರಬೇಕಲ್ಲವೇ? ಹೆಣ್ಣಿಗೆ ಹೆತ್ತ ತಾಯಿಗೆ ಸಮಾಜದಲ್ಲಿ ಉನ್ನತವಾದಂತಹ ಗೌರವವಾದ ಚೌಕಟ್ಟು ಇರಬೇಕು ಎಂದು ನಿರ್ಧರಿಸಿ ಆತ ಅಂದೇ ಇಡೀ ಮಾನವ ಇತಿಹಾಸದ ಗತಿಯನ್ನು ಬದಲಾಯಿಸುವ ವಿವಾಹ ನಿಯಮಗಳನ್ನು ಘೋಷಿಸುತ್ತಾನೆ. ಅಂದು ಶ್ವೇತಕೇತುವು ಕೇವಲ ನಿಯಮ ಮಾತ್ರ ಮಾಡಲಿಲ್ಲ, ಇಡೀ ಸಮಾಜದ ಮುಂದೆ ನಿಂತು ಕಠಿಣ ಪ್ರತಿಜ್ಞೆ ಮಾಡಿದನು. ಆತನ ತಪಶಕ್ತಿ ಮತ್ತು ಸತ್ಯದ ನುಡಿಗೆ ಇಡೀ ದೇವಲೋಕವೇ ಸಾಧು ಸಾಧು ಎಂದು ಹರಸಿತು. ಶ್ವೇತಕೇತು ಜಾರಿಗೆ ತಂದ ಕಠಿಣ ನಿಯಮಗಳು ಇಂದು ನಮ್ಮ ಸಮಾಜದ ಬುನಾದಿಯಾಗಿದೆ. ಅವನು ಯಾವ ನಿಯಮವನ್ನು ಮಾಡಿದನು ಕೇಳಿದರೆ, ವ್ಯುಚ್ಚರಂತ್ಯಾಃ ಪತಿನ್ನಾರ್ಯ ಅದ್ಯ ಪ್ರಭೃತಿ ದ್ವಿಜಾಃ ಭ್ರೂಣಹತ್ಯಾ ಕೃತಂ ಪಾಪಂ ಭವಿಷ್ಯತಿ ಸುಧಾರುಣಂ. ಅಂದರೆ ಇಂದಿನಿಂದ ಯಾವೊಬ್ಬ ಮಹಿಳೆಯೂ ಮದುವೆಯಾದ ನಂತರ ತನ್ನ ಪತಿಯನ್ನು ಬಿಟ್ಟು ಅನ್ಯ ಪುರುಷನ ಬಳಿ ಹೋಗುತ್ತಾಳೋ ಆಕೆಗೆ ಭ್ರೂಣಹತ್ಯೆಗೆ ಸಮವಾದ ಘೋರವಾದ ಮಹಾಪಾಪ ತಟ್ಟುತ್ತದೆ. ಮಾತ್ರವಲ್ಲ, ಪುರುಷರಿಗೂ ಕೂಡ ಅಷ್ಟೇ ಕಠಿಣವಾದ ನಿಯಮವನ್ನು ಈ ರೀತಿ ವಿಧಿಸಿದನು. ಪುರುಷಸ್ಯ ಚ ನಾರೀಂ ವೈ ಕನ್ಯಾಂ ವಾ ಕುಲವರ್ತಿನೀಂ ವ್ಯಚ್ಚರತೋ ಭವೇತ್ ಪಾಪಂ ತದೇವ ದ್ವಿಜಸತ್ತಮ. ಅಂದರೆ ಯಾವ ಪುರುಷನು ತನ್ನ ಪತ್ನಿನಿಷ್ಠೆಯನ್ನು ತ್ಯಜಿಸಿ ಅನ್ಯ ಸ್ತ್ರೀಯೊಂದಿಗೆ ಅಥವಾ ಕುಲ ಮರ್ಯಾದೆಯನ್ನು ಪಾಲಿಸುತ್ತಿರುವ ಕನ್ಯೆಯೊಂದಿಗೆ ಅನಾಚಾರವಾಗಿ ವರ್ತಿಸುತ್ತಾನೋ ಅವನಿಗೂ ಕೂಡ ಅದೇ ಘೋರವಾದಂತಹ ಪಾಪ, ಭ್ರೂಣ ಹತ್ಯೆಯಂತಹ ಮಹಾಪಾಪ ಉಂಟಾಗುತ್ತದೆ ಎಂದನು. ಶ್ವೇತಕೇತು ಜಾರಿಗೆ ತಂದ ಈ ನಿಯಮಗಳು ಮಾನವ ಸಮಾಜದಲ್ಲಿ ವಿವಾಹವನ್ನು ಧರ್ಮಬದ್ಧವಾದ ಒಂದು ಸಂಸ್ಕಾರವನ್ನಾಗಿ ರೂಪಿಸಿದವು. ಸ್ತ್ರೀ ಪುರುಷ ಇಬ್ಬರಿಗೂ ಸಮಾನವಾದ ದಾಂಪತ್ಯ ಧರ್ಮವನ್ನು ವಿಧಿಸಿದ ಈ ನಿಯಮಗಳು ಕುಟುಂಬ ವ್ಯವಸ್ಥೆಗೆ ಒಂದು ಭದ್ರ ಅಡಿಪಾಯನ್ನು ಹಾಕಿದವು. ಅದಕ್ಕಾಗಿಯೇ ಧರ್ಮಶಾಸ್ತ್ರಗಳಲ್ಲಿಯೂ ವಿವಾಹಕ್ಕೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಇಂದು ನಾವು ಕಾಣುತ್ತಿರುವ ಹಿಂದೂ ವಿವಾಹ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಶ್ವೇತಕೇತುವಿನ ಈ ನಿರ್ಧಾರವನ್ನು ಮಹಾಭಾರತ ಉಲ್ಲೇಖಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹ ಎನ್ನುವಂಥದ್ದು ಯಾವಾಗಿಂದ ಪ್ರಾರಂಭ ಆಯಿತು, ಈ ಮೊದಲ ವಿವಾಹ ಯಾರದ್ದಾಯಿತು, ಮೊದಲ ದಂಪತಿಗಳು ಯಾರು ಇತ್ಯಾದಿ ವಿಚಾರಗಳನ್ನೆಲ್ಲ ನಾವು ನೋಡಿದ್ದೇವೆ. ವಿವಾಹ ಎಂಬಂತಹ ಸಂಸ್ಕಾರದಲ್ಲಿ ಯಾವುದೆಲ್ಲ ಪದ್ಧತಿಗಳಿದೆ, ಉದಾಹರಣೆಗೆ ಕನ್ಯಾದಾನ, ಪಾಣಿಗ್ರಹಣ, ಸಪ್ತಪದಿ ಸಂಸ್ಕಾರಗಳೆಲ್ಲ ಇವೆಯಲ್ಲ, ಅವುಗಳೆಲ್ಲವನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಇದರ ಅರ್ಥಸಹಿತವಾಗಿ ತಿಳಿದುಕೊಳ್ಳೋಣ. ವಿವಾಹ ಮಾಡಿಕೊಳ್ಳುವವರೆಲ್ಲರೂ ಕೂಡ ಈ ವಿವಾಹದ ಅರ್ಥವನ್ನು ತಿಳಿದರೆ ಇದು ಕೇವಲ ಆಚರಣೆಯಾಗಿ ಉಳಿಯುವುದಿಲ್ಲ, ಜೀವನದ ದರ್ಶನವಾಗ್ತದೆ. ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ನಮಸ್ತೆ.